ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಶಿವರಾತ್ರಿ ಕಳೆದಿದ್ದೆ ನೋಡಿ ಯಾವ ತರ ಸೆಕೆ ಶುರುವಾಗಿದೆ ಅಂತ. ಇನ್ನು ಮಾರ್ಚ್ ಮೊದಲ ವಾರದಲ್ಲಿದ್ದೀವಿ. ಈ ತರ ಸೆಕೆ ಈಗಲೇ ತಡೆಯಕ್ಕಾಗ್ತಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಹೇಗಿರ್ಬೋದು? ದೇಹದಲ್ಲೂ ಕೂಡ ಡಿಹೈಡ್ರೇಷನ್, ನೀರಿನಂಶ ಕಡಿಮೆ ಆಗತ್ತೆ. ಇದೆಲ್ಲ ತೊಂದರೆಗಳು ಬರಕ್ ಶುರುವಾಗತ್ತೆ. ಇವತ್ತು ನಾನು ಒಂದು ದೇಹ ತಂಪಾಗಿಡುವಂತಹ, ಇಷ್ಟಪಟ್ಟು ತಿನ್ನುವಂತಹ ಒಂದು ಸಬ್ಬಕ್ಕಿ ಫ್ರೂಟ್ಸ್ ಕಸ್ಟರ್ಡ್ ಮಾಡ್ತಾ ಇದ್ದೀನಿ. ನೀವು ಸಬ್ಬಕ್ಕಿ ಅಂದ್ರೆ ಯಾವ ಸಬ್ಬಕ್ಕಿ ಬೇಕಾದ್ರೂ ತಗೋಬಹುದು. ನೈಲಾನ್ ಸಬ್ಬಕ್ಕಿ ತಗೋಬಹುದು, ಇಲ್ಲ ದೊಡ್ಡ ದೊಡ್ಡ ಸಬ್ಬಕ್ಕಿ ತಗೋಬಹುದು. ನಿಮ್ಮ ಇಷ್ಟ ಯಾವ್ದಿದೆ ನಿಮ್ಮ ಮನೇಲಿ ಅದನ್ನು ಉಪಯೋಗಿಸಿ ಮಾಡ್ಬೋದು. ನಾನಿವತ್ತು ನೈಲಾನ್ ಸಬ್ಬಕ್ಕಿ ಉಪಯೋಗಿಸ್ತಿದ್ದೀನಿ. ಅದರಿಂದ ಅದು ನಿಮಗೆ ತುಂಬಾ ಚಿಕ್ಕ ಚಿಕ್ಕ ಮಣಿ ತರ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದಕ್ಕಾಗಿ ನಾನು ನೈಲಾನ್ ಸಬ್ಬಕ್ಕಿ ಉಪಯೋಗಿಸ್ತಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ಉಪಯೋಗಿಸ್ಕೋಬಹುದು. ತುಂಬಾ ಸುಲಭವಾಗಿ ಮಾಡಿ ನಾವು ಅದನ್ನ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ರೆ ಸೆಕೆಗೆ ತುಂಬಾ ತಂಪಾಗಿರುತ್ತೆ. ತುಂಬಾ ಖುಷಿಯಿಂದ ತಿನ್ಬೋದು. ನೀವು ತಿಂದ್ರೆ ಅದರಿಂದ ನಿಮ್ಗೆ ಹೊಟ್ಟೆನೂ ತುಂಬತ್ತೆ. ಎಲ್ಲ ತರದ ಹಣ್ಣುಗಳಿರೋದ್ರಿಂದ ಹೊಟ್ಟೆನೂ ತುಂಬತ್ತೆ. ಹಾಗಾಗಿ ಬನ್ನಿ ನಾವು ಸಬ್ಬಕ್ಕಿ ಫ್ರೂಟ್ಸ್ ಕಸ್ಟರ್ಡ್ ಹೇಗ್ ಮಾಡೋದು, ಅದಕ್ಕೆ ಏನೇನು ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ನಾನು ಎಲ್ಲ ಹಣ್ಣುಗಳು, ಡ್ರೈ ಫ್ರೂಟ್ಸು ಎಲ್ಲ ಇಟ್ಕೊಂಡಿದ್ದೀನಿ. ಏನೇನು ಇಟ್ಕೊಂಡಿದ್ದೀನಿ? ಇದೇನು? ಪೊಮೊಗ್ರಾನೇಟ್, ಆಪಲ್, ಬಾಳೆಹಣ್ಣು, ಗ್ರೇಪ್ಸ್, ಬ್ಲ್ಯಾಕ್ ಗ್ರೇಪ್ಸ್. ಆಮೇಲೆ ಇದೆಲ್ಲ ಏನು? ಗೋಡಂಬಿ, ಬಾದಾಮಿ, ಡ್ರೈ ಫ್ರೂಟ್ಸ್. ಇದು ಫ್ರೂಟ್ಸ್, ಟೂಟಿ ಫ್ರೂಟಿ, ಕಸದ ದ್ರಾಕ್ಷಿ. ಇಷ್ಟು ನಾನು ಅದಕ್ಕೆ ಹಾಕಕ್ ತಗೊಂಡಿದ್ದೀನಿ. ನಾನು ಅರ್ಧ ಲೀಟರ್ ಹಾಲು ತಗೊಂಡಿದ್ದೀನಿ. ಅರ್ಧ ಲೀಟರ್ ಹಾಲ್ಗೆ ಇದೇನು ಸುಶಾಂತ್? ಸಕ್ಕರೆ. ಇದು ಸಾಸಿವೆ ಅಲ್ಲ, ಚಿಯಾ ಸೀಡ್ಸ್ ತಗೊಂಡಿದ್ದೀನಿ. ಇದು ಸಬ್ಬಕ್ಕಿ. ಇದು ಕಸ್ಟರ್ಡ್ ಪೌಡರ್ ತಗೊಂಡಿದ್ದೀನಿ. ನೀವು ಸಕ್ಕರೆ ಉಪಯೋಗಿಸೋದು, ಇದಕ್ಕೆ ತುಂಬಾ ಸಕ್ಕರೆ ಬೇಡ. ಹಣ್ಣುಗಳೆಲ್ಲ ಸಿಹಿಯಾಗಿರತ್ತೆ. ಒಂದು 4-5 ಸ್ಪೂನ್ ಸಕ್ಕರೆ ಹಾಕಿದ್ರು ಸಾಕಾಗತ್ತೆ. ನಿಮ್ ಇಷ್ಟ. ನಿಮ್ಗೆ ಡಯಾಬಿಟಿಸ್ ಎಲ್ಲ ಇಲ್ಲ ಅಂದ್ರೆ ನೀವು ಚೆನ್ನಾಗಿ ಸಕ್ಕರೆ ಹಾಕೊಂಡು ಜಾಸ್ತಿ ಸಿಹಿ ಮಾಡ್ಕೊಂಡು ಮಾಡ್ಬೋದು. ಇಲ್ಲ ಡಯಾಬಿಟಿಸ್ ಇರೋರು ಸ್ವಲ್ಪ ಕಡಿಮೆ ಸಿಹಿ, ಶಾಸ್ತ್ರಕ್ಕೆ ಅಂದ್ರೆ ಹಾಕಿದೀನಿ ಅನ್ನಕ್ಕೆ ಒಂದು 3-4 ಚಮಚ ಸಕ್ಕರೆ ಹಾಕ್ಬಿಟ್ಟು, ಎಲ್ಲ ಹಣ್ಣುಗಳಲ್ಲೂ ಸಿಹಿ ಇರತ್ತಲ್ವಾ, ಹಾಗಾಗಿ ನೀವು ಎಷ್ಟು ಕಡಿಮೆ ಹಾಕಿದ್ರು ಏನು ತೊಂದರೆ ಇಲ್ಲ. ಚಿಯಾ ಸೀಡ್ಸು ಹಾಗೂ ಸಬ್ಬಕ್ಕಿ. ಚಿಯಾ ಸೀಡ್ಸು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈ ಸೆಕೆಗಾಲದಲ್ಲಿ. ಹಾಗಾಗಿ ನೀವು ಮಜ್ಜಿಗೆಗೆ ಇದನ್ನ ಹಾಕೊಂಡು ಕುಡಿಯೋದು ಎಲ್ಲ ಮಾಡಿದ್ರೆ ತುಂಬಾ ಒಳ್ಳೇದು. ನಾನು ಸಬ್ಬಕ್ಕಿ ಹಾಗೂ ಚಿಯಾ ಸೀಡ್ಸ್ ಅನ್ನ ಎರಡೂ ತೊಳೆದು, ಚಿಯಾ ಸೀಡ್ಸ್ ಅನ್ನ ಸ್ವಲ್ಪ ನೀರಲ್ಲಿ ನೆನೆಸಿ ಇಡ್ತೀನಿ. ಸಬ್ಬಕ್ಕಿನ ನಾನು ಬೇಯಕ್ಕಿಡ್ತೀನಿ. ಎರಡನ್ನೂ 1-2 ಸಲ ತೊಳ್ಕೊಂಡಿಡ್ತೀನಿ. ನಾನು ಸಬ್ಬಕ್ಕಿನ ತೊಳೆದು ಈಗ ಬೇಯಕ್ಕಿಡ್ತಾ ಇದ್ದೀನಿ. ನಾನು 3 ಸ್ಪೂನ್ ಸಬ್ಬಕ್ಕಿ ತಗೊಂಡಿದ್ದೀನಿ. 2 ಸ್ಪೂನ್ ಚಿಯಾ ಸೀಡ್ಸ್ ಅನ್ನ ತೊಳೆದು ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ. ಒಂದು ಸೈಡಿಗೆ ಇಟ್ಬಿಡೋಣ. ಈಗ ಸಬ್ಬಕ್ಕಿ ಬೇಯಕ್ಕಿಟ್ಟಿದ್ದೀನಿ. ಹಾಗೆ ಹಾಲನ್ನ ಕಾಯಿಸಿರೋ ಹಾಲು, ಅದಕ್ಕೆ ನಾನೀಗ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿ ಅದನ್ನ ರೆಡಿ ಮಾಡ್ತೀನಿ. ನೀವು ಹಾಲಿಗೆ ನಿಮ್ಗೆ ಎಷ್ಟು ಸಕ್ಕರೆ ಬೇಕು ಅಷ್ಟು ಸಕ್ಕರೆ ಹಾಕೋಬಹುದು. ನಾನು ಸ್ವಲ್ಪ ಹಾಕ್ತೀನಿ, ಯಾಕಂದ್ರೆ ಫ್ರೂಟ್ಸ್ ಎಲ್ಲ ಸಿಹಿ ಇರೋದಕ್ಕೆ ಸಾಕು. ಒಂದು 4 ಚಮಚ ಸಕ್ಕರೆ ಹಾಕಿದ್ದೀನಿ, 4-5 ಚಮಚ. ಅಷ್ಟರಲ್ಲಿ ನೀವು ಕಸ್ಟರ್ಡ್ ಪೌಡರ್ಗೆ ನಾನು 2 ಚಮಚ ಕಸ್ಟರ್ಡ್ ಪೌಡರ್ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಗಂಟುಗಳಿಲ್ಲದೆ ಇರೋ ತರ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಅಷ್ಟರಲ್ಲಿ ಇಲ್ಲಿ ಸಬ್ಬಕ್ಕಿನೂ ಬೇಯ್ತಾ ಇರಲಿ, ಈ ಕಡೆ ಹಾಲು ರೆಡಿ ಆಗ್ತಾ ಇರಲಿ, ಬಿಸಿ ಆಗ್ತಾ ಇರಲಿ. ಕಸ್ಟರ್ಡ್ ಪೌಡರಿಗೆ ನಾನು ಹಾಲು ಹಾಕಿ ಗಂಟುಗಳಿಲ್ಲದೆ ಇರೋ ಥರ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊತೀನಿ. ನಾನು ವೆನಿಲ್ಲಾ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ ಫ್ಲೇವರು. ನೀವು ಯಾವ್ದು ಬೇಕಾದ್ರೂ ತೊಗೋಬೋದು. ನಿಮಗೆ ಇಷ್ಟ ಇರೋ ಥರ ನಿಮಗೆ ಬೇರೆ ಬೇರೆ ಫ್ಲೇವರ್ಸಲ್ಲಿ ಸಿಗುತ್ತೆ. ಯಾವ್ದು ಇಷ್ಟಪಡ್ತೀರಾ ಅದನ್ನು ಉಪಯೋಗಿಸ್ಕೋಬೋದು. ನಾನೊಂದು 2 ಅವರ್ಸ್ ಮೊದಲು 3 ಚಮಚ ಸಬ್ಬಕ್ಕಿ ನೆನೆಸಿದ್ದೀನಿ. ನೀವು ನೆನೆಸ್ದೇನೂ ಬೇಯಿಸ್ಬೋದು, ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗತ್ತೆ. ನಾನು ನೆನೆಸಿ ಇಟ್ಟಿದ್ದೀನಿ. ತೊಳೆದು ಬೇಯಕ್ಕಿಟ್ಟಿದ್ದೀನಿ. ಈಗ ಹಾಲು ಸಕ್ಕರೆ ಎಲ್ಲ ಕರಗಿದೆ. ಈಗ ನಿಧಾನಕ್ಕೆ ಕಸ್ಟರ್ಡ್ ಪೌಡರನ್ನು
ಮಿಕ್ಸ್ ಮಾಡಿರೋದನ್ನು ನಾನು ಹಾಕ್ತಾ ಇದ್ದೀನಿ. 2 ಚಮಚ ಕಸ್ಟರ್ಡ್ ಪೌಡರ್ ತಗೊಂಡಿದ್ದೀನಿ ನಾನು. ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಕಸ್ಟರ್ಡು ಅನಿಸಿದ್ರೆ ನೀವು ಕಸ್ಟರ್ಡ್ ಪೌಡ್ರ್ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಾನು ತುಂಬ ಗಟ್ಟಿಯಾಗಿ ಮಾಡಲ್ಲ, ಯಾಕಂದರೆ ತುಂಬ ಹಣ್ಣುಗಳು ಹಾಕೋವಾಗ ಅದು ಗಟ್ಟಿಯಾಗಿದ್ದರೆ ತಿನ್ನಕ್ಕಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಸ್ವಲ್ಪ ಗಟ್ಟಿಯಾದರೆ ಸಾಕು. ಹಾಲು ಗಟ್ಟಿ ಬರುತ್ತೆ. ಈಗ ಸ್ವಲ್ಪ ಬಿಸಿ ಮಾಡಿದ್ರೆ ನಿಮಗೆ ಗಟ್ಟಿ ಆಗತ್ತೆ. ಆಗ ಗ್ಯಾಸ್ ಆಫ್ ಮಾಡಿ. ಇಲ್ಲಿ ಸಬ್ಬಕ್ಕಿನೂ ಬೇಯ್ತಾ ಬಂತು ನೋಡಿ, ಸಬ್ಬಕ್ಕಿನೂ ಆಗ್ತಾ ಇದೆ. ಇದನ್ನು ನೀವು ಸೋಸಿ ಇಟ್ಕೋಬೇಕು. ಬೆಂದಿರೋ ಸಬ್ಬಕ್ಕಿನ ಸೋಸಿ ಒಂದು ಬೌಲಿಗೆ ಹಾಕಿ ಇಟ್ಕೊಳ್ಳೋಣ. ಆಮೇಲೆ ಕೊನೆಯಲ್ಲಿ ಎಲ್ಲ ಆರದ ಮೇಲೆ, ಎಲ್ಲ ಕಸ್ಟರ್ಡ್ ಇದು ಹಾಲು ಎಲ್ಲ ಆರದ ಮೇಲೆ ಮಿಕ್ಸ್ ಮಾಡೋಣ. ನಾನು ಗ್ಯಾಸ್ ಆಫ್ ಮಾಡಿ ಸೋಸ್ತೀನಿ. ಈಗ ನೋಡಿ ಇಷ್ಟು ದಪ್ಪ ಆಯಿತು. ನಾನೀಗ ಗ್ಯಾಸ್ ಆಫ್ ಮಾಡ್ತೀನಿ. ನನಗಿನ್ನೂ ಗಟ್ಟಿ ಆಗೋದು ಬೇಡ. ಇದು ಆರುವಾಗ ಇನ್ನೊಂದು ಸ್ವಲ್ಪ ಗಟ್ಟಿ ಆಗತ್ತೆ. ಅದಕ್ಕೆ ಈಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಟು ಅಷ್ಟರಲ್ಲಿ ಹಣ್ಣುಗಳನ್ನೆಲ್ಲ ಕಟ್ ಮಾಡಿ ಪೀಸಸ್ ಮಾಡ್ಕೋತೀನಿ. ಎಲ್ಲ ಹಣ್ಣುಗಳನ್ನ ಕಟ್ ಮಾಡ್ಕೋತೀನಿ. ನೋಡಿ ಆದ್ಮೇಲೆ ಕಸ್ಟರ್ಡು ಹಾಲಿಗೆ ನಾವು ಕಸ್ಟರ್ಡ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಬಿಸಿ ಕಾಯಿಸಿರೋದು ಈಗ ತಣ್ಣಗಾಗಿದೆ. ಇದಕ್ಕೆ ನಾನು ಒಂದು ಸಬ್ಬಕ್ಕಿ ಬೇಯಿಸಿ ಇಟ್ಕೊಂಡಿದ್ದೀನಲ್ಲ, ಈ ಸಬ್ಬಕ್ಕಿನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ಹಾಕ್ಕೋತೀನಿ. ಇದಕ್ಕೆ ನಿಮಗೆ ಜಾಸ್ತಿ ಅನಿಸಿದ್ರೆ ನೀವು ಅದಕ್ಕೆ ಸಕ್ಕರೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಪಾಯಸ ಥರ ಮಾಡಿ ತಿನ್ಬೋದು. ನಾನು ಅಷ್ಟು ಹಾಕಿದ್ದೀನಿ. ಆಮೇಲೆ ಒಂದು 2 ಚಮಚ ಚಿಯಾ ಸೀಡ್ಸ್ ನೆನೆಸಿದ್ದೆ. ಜಾಸ್ತಿ ಆಗತ್ತೆ, ಸ್ವಲ್ಪ ಕಡಿಮೆ ಹಾಕ್ತೀನಿ, ಅಷ್ಟು ಹಾಕಲ್ಲ. ಇದನ್ನ ಮಜ್ಜಿಗೆಗೆ ಬೆರೆಸ್ಕೊಂಡು ಕುಡಿಬೋದು, ಇಲ್ಲ ಜ್ಯೂಸ್ ಲೆಮನ್ ಜ್ಯೂಸ್ ಮಾಡಿ ಕುಡಿಬೋದು. ಯಾವ ಥರ ಬೇಕಾದರೂ ನೀವು ಮಾಡ್ಕೊಳ್ಬೋದು. ಈಗ ಇದನ್ನು ನಾನು ಮಿಕ್ಸ್ ಮಾಡ್ಕೋತೀನಿ. ನಾನು ಮಿಕ್ಸ್ ಮಾಡಿದ್ದೀನಿ. ಸಬ್ಬಕ್ಕಿ ಮತ್ತು ಚಿಯಾ ಸೀಡ್ಸ್ ಹಾಕಿ ಮಿಕ್ಸ್ ಮಾಡಿದ್ದೀನಿ. ನೀವು ಬೇಕಾದರೆ ಇದಕ್ಕೆ ನಿಮ್ಮ ಫ್ಲೇವರ್ಡ್ ಎಸೆನ್ಸ್ಗಳು ಬೇಕಾದರೆ ಹಾಕ್ಕೋಬೋದು. ನಾನು ಹಾಕಲ್ಲ, ಯಾಕಂದರೆ ವೆನಿಲಾ ಕಸ್ಟರ್ಡಲ್ಲೇ ಸ್ವಲ್ಪ ಸ್ಮೆಲ್ ಇರುತ್ತೆ. ನಾನು ಅದಕ್ಕೆ ಜಾಸ್ತಿ ಏನು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಇದನ್ನು ನಾನು ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನಾನು ಈ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗೆಲ್ಲ ಹಣ್ಣುಗಳಿಂದ ಒಂದೊಂದಾಗಿ ಹಾಕ್ತಾ ಇದ್ದೀನಿ. ಆ್ಯಪಲ್ ಹಾಕಿದ್ದೀನಿ, ದಾಳಿಂಬೆ ಹಾಕಿದ್ದೀನಿ, ಹಾಗೆ ದ್ರಾಕ್ಷಿ ಹಾಕ್ತಾ ಇದ್ದೀನಿ, ಬಾಳೆಹಣ್ಣು ಹಾಕ್ತಾ ಇದ್ದೀನಿ, ಇದು ಬ್ಲ್ಯಾಕ್ ಗ್ರೇಪ್ಸ್ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಬೇರೆ ಹಣ್ಣುಗಳಿದ್ರು ನೀವು ಹಾಕ್ಕೋಬೋದು. ಅದೆಲ್ಲ ಹಾಕಿದ್ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಖರ್ಜೂರ, ಬಾದಾಮು, ದ್ರಾಕ್ಷೆ, ಒಣ ದ್ರಾಕ್ಷೆ, ಗೋಡಂಬಿ ಹಾಗೂ ಸ್ವಲ್ಪ ಟೂಟಿ ಫ್ರೂಟಿ ಇಷ್ಟನ್ನು ಹಾಕಿದ್ದೀನಿ. ಇದನ್ನು ಇನ್ನು ತಣ್ಣಗಾಗಕ್ಕೆ ಫ್ರಿಜ್ಜಲ್ಲಿ ಇಡೋಣ. ನೀವು ಈಗಲೇ ಮಿಕ್ಸ್ ಮಾಡಿನೂ ಇಡ್ಬೋದು, ಇಲ್ಲ ಆಮೇಲೇನೂ ನೀವು ಮಿಕ್ಸ್ ಮಾಡ್ಬೋದು. ನಾನು ಅದಕ್ಕೆ ಮುಚ್ಚಳ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇನ್ನೊಂದು 3-4 ಅವರ್ಸ್ ಫ್ರಿಜ್ಜಲ್ಲಿ ಇರಬೇಕು. ಆಮೇಲೆ ತಿನ್ನಕ್ಕಾಗೋದು. ಯಾಕಂದರೆ ಅದು ತಣ್ಣಗಾಗಬೇಕಲ್ಲ, ಸ್ವಲ್ಪ ರುಚಿ ಆಗಬೇಕು ಅಂದರೆ ಕೋಲ್ಡ್ ಆಗಬೇಕು. ನಿಮಗೆ ಅದು ರೆಡಿ ಆದಮೇಲೆ ತೋರಿಸ್ತೀನಿ. ಆದಮೇಲೆ 4 ಗಂಟೆ ಹೊತ್ತು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಕಸ್ಟರ್ಡನ್ನು. ಈಗ ಓಪನ್ ಮಾಡ್ತಾ ಇದ್ದೀನಿ. ಈಗ ಒಂದ್ಸಲ ಎಲ್ಲ ಫುಲ್ ಮಿಕ್ಸ್ ಮಾಡಿಕೊಂಡು, ಈ ಸೆಕೆಗಾಲದಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ತಂಪಾಗಿರುತ್ತೆ. ಇದರಲ್ಲಿ ಏನು ನಾವು ಎಕ್ಸ್ಟ್ರಾ ಕೆಮಿಕಲ್ ಎಲ್ಲ ಏನು ಹಾಕೋದಿಲ್ವಲ್ಲ, ಮನೇಲಿ ಮಾಡಿರೋದಕ್ಕೆ ಖುಷಿನಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು. ನಾನು ಪ್ರತಿ ವರ್ಷ ಸುಶಾಂತ್ ತುಂಬ ಇಷ್ಟಪಡೋದಕ್ಕೆ ತುಂಬ ವೆರೈಟಿ ಮಾಡ್ತೀನಿ, ತೋರಿಸ್ತೀನಿ ನಿಮ್ಗೆ ಅದನ್ನು.
ನನ್ನ ಹತ್ರ ಚೆರ್ರೀಸ್ ತಂದಿಟ್ಟಿರೋದಿತ್ತು, ಸುಮ್ಮನೆ ಮೇಲೆ ಖುಷಿ ಆಗತ್ತಲ್ಲ ನೋಡಕ್ಕೆ ಅಂತ ಹಾಕ್ತಾ ಇದ್ದೀನಿ ಅಷ್ಟೇ. ಈ ಥರ ಮಾಡಿಕೊಂಡು ನೀವು ಸಮ್ಮರಲ್ಲಿ ರುಚಿ ರುಚಿಯಾಗಿ ತಿನ್ಬೋದು. ನೋಡಿ, ಆರೋಗ್ಯದಾಯಕ ಮನೆಯಲ್ಲೇ ಮಾಡಿಕೊಂಡು ಚೆನ್ನಾಗಿ ತಿನ್ಬೋದು. ಆದ್ಮೇಲೆ ನೋಡಿ, ಸಬ್ಬಕ್ಕಿ ಫ್ರೂಟ್ಸ್ ಕಸ್ಟರ್ಡ್ ಅಥವಾ ಸಾಬುದಾನ ಫ್ರೂಟ್ಸ್ ಕಸ್ಟರ್ಡ್, ಸಾಬುದಾನ ಚಿಯಾ ಸೀಡ್ಸ್ ಫ್ರೂಟ್ಸ್ ಕಸ್ಟರ್ಡ್, ನೀವು ಯಾವ ಥರ ಬೇಕಾದರೂ ಹೇಳಿ. ಈ ಸೆಕೆಗಾಲಕ್ಕೆ ನಮ್ಮ ಆರೋಗ್ಯಕ್ಕೆ ತಂಪಾಗಿರುವಂತಹ ಎಲ್ಲ ವಿಟಮಿನ್ಗಳನ್ನು ಹೊಂದಿರುವ ಹಣ್ಣುಗಳನ್ನು ಹಾಕಿ ಮಾಡಿರುವಂತಹ, ಮನೆಯಲ್ಲೇ ಆರೋಗ್ಯದಾಯಕವಾಗಿ ಮಾಡಿರುವಂತಹ ಫ್ರೂಟ್ ಕಸ್ಟರ್ಡ್ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೆಕೆಗಾಲದಲ್ಲಿ ಈ ತರದ ವಿಧ ವಿಧವಾದ ಕಸ್ಟರ್ಡ್ಗಳನ್ನ, ಹಣ್ಣುಗಳನ್ನ ಸೇರಿಸಿ ಅಥವಾ ಅದರಲ್ಲಿ ಅನೇಕ ವಿಧ ಮಾಡ್ಬೋದು. ಆ ತರದ ಕಸ್ಟರ್ಡ್ಗಳನ್ನ ಮಾಡಿಕೊಂಡು ನೀವು ತಿಂದು ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ, ತಂಪಾಗಿಸ್ಕೊಳ್ಳಿ. ವಿಟಮಿನ್ಗಳೆಲ್ಲ ಹಣ್ಣುಗಳಲ್ಲಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.